ಎಲ್ರಿಗೂ ನಮಸ್ಕಾರ. KD ಟ್ರೈಲರ್ ಡಿಲೀಟ್ ಮಾಡಿದರು. ಸಾಕಷ್ಟು ಕಾರಣಗಳನ್ನ ಕೊಟ್ಟಿದ್ದರು. KVN ಪ್ರೊಡಕ್ಷನ್ ಅವರು ಒಂದು ಪೋಸ್ಟ್ ಹಾಕಿದ್ರು, ಆ ಪೋಸ್ಟ್ನು ತೆಗೆದುಹಾಕಿದ್ದಾರೆ, ಮತ್ತು ಟ್ರೈಲರು ಅಪ್ಲೋಡ್ ಮಾಡಿದ್ದಾರೆ. ಏನಂತಂದರೆ ಸರ್ಟನ್ ಅನ್ಸರ್ಟಿಫೈಡ್ ಥಿಂಗ್ಸಿಂದ ನಮ್ಮ ಟ್ರೈಲರ್ನ ತೆಗಿಬೇಕಾಗಿದೆ. ಸೊ ಹಂಗಾಗಿ ನಾವು ತೆಗ್ದಿದ್ದೀವಿ, ಮತ್ತೆ ಅದನ್ನು ಪೋಸ್ಟ್ ಮಾಡ್ತೀವಿ ಅಂತ ಒಂದು ಪೋಸ್ಟ್ ಹಾಕಿದರು. ಆಮೇಲೆ ಮತ್ತೆ ಟ್ರೈಲರ್ ಬಂದಾಗ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂತಂದರೆ ಸುಮಾರು 3-4 ಡೈಲಾಗ್ಗಳು ಚೇಂಜ್ ಆಗಿದ್ದಾವೆ. ಸೊ ಒಂದು ಟ್ರೈಲರಲ್ಲಿ ಗಾಂಡು ಸಮಥಿಂಗ್ ಅದೊಂದು ಪದ ಇತ್ತು, ರೇಷ್ಮಾ ನಾಣಯ್ಯವರು ಹೇಳುವಂಥ ಡೈಲಾಗ್ ಅದು. ಆಮೇಲೆ ಶಿಲ್ಪಾ ಶೆಟ್ಟಿಯವರು ಹೇಳೋದೊಂದು ಡೈಲಾಗ್ ಇದೆ, ಅದೂ ತೆಗೆದುಹಾಕಿದ್ದಾರೆ. ಆಮೇಲೆ ಇನ್ನೊಂದು ಡೈಲಾಗ್ ಯಾವುದೋ ಅದನ್ನು ತೆಗೆದುಹಾಕಿದ್ದಾರೆ. ಟೋಟಲಿ ಒಂದು 2-3 ಡೈಲಾಗ್ನ ಚೇಂಜ್ ಮಾಡಿ ಮತ್ತೆ ಟ್ರೈಲರ್ನ ಅಪ್ಲೋಡ್ ಮಾಡಿದ್ದಾರೆ. ಏನಪ್ಪ ಈ KVN ಪ್ರೊಡಕ್ಷನಲ್ಲಿ ಬಂದಿರುವಂಥ ಪ್ಯಾನ್ ಇಂಡಿಯನ್ ಸಿನಿಮಾಗಳಂತ ಅನ್ನಿಸ್ಕೊಂಡು ಬರ್ತಾ ಇರುವಂಥ ಎಲ್ಲ ಸಿನಿಮಾಗಳೂ ಆಲ್ಮೋಸ್ಟ್ ಒಂದಲ್ಲ ಒಂದು ತೊಂದರೆನ ಅನುಭವಿಸ್ತಾನೆ ಬರ್ತಾ ಇದೆ. ಇದು ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನನ್ನ ಕೇಳಿದ್ರೆ KVN ಅವರು ಇದನ್ನು ಯಾವುದನ್ನು ಅಲ್ಲಿಗೆ ಬಿಟ್ಟು ಕೂರೋದಿಲ್ಲ. ಇದಕ್ಕೊಂದು ಸೊಲ್ಯೂಷನ್ ಅಂತ ತಂದೆ ತರ್ತಾರೆ. ಯಾಕೆಂತಂದರೆ ಅವ್ರಿಗೆ ಅಷ್ಟು ಕೆಪಾಸಿಟಿ ಇದೆ, ಪ್ಲಸ್ ಸಿನಿಮಾದಲ್ಲಿ ಸಿಕ್ಕಾಪಡೆ ಸಕ್ರಿಯರಾಗಿರ್ತಾರೆ ಯಾವಾಗಲೂ ಅವರು. ಹಂಗಾಗಿ ಸಿನಿಮಾಗಳ ಮೇಲೆ ಹೋಪ್ ಕಳ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಅವರು ಮತ್ತೆ ಅದನ್ನು ಏನಿದ್ರು ಸರಿ ಮಾಡ್ತಾರೆ. ಈ ಜನನಾಯಕಂದು ಗೊತ್ತಿಲ್ಲ ಎಲ್ಲಿಗೆ ಬಂತು ಅಂತ. KDದು ಈ ಥರ ಆಗಿದೆ. KD ಫ್ಯಾನ್ ಶೋಗಳೆಲ್ಲ ಆಲ್ಮೋಸ್ಟ್ ಸೋಲ್ಡ್ ಔಟ್. ಬೆಳಗಿನ ಜಾವ 5:30-6 ಗಂಟೆಗೆ ಇರುವಂಥ ಎಲ್ಲ ಫ್ಯಾನ್ ಶೋಗಳು ಎಲ್ಲ ಸೋಲ್ಡ್ ಔಟ್ ಆಗ್ತಾಯಿದೆ. ಇನ್ನೂ ಯಾರಾದರೂ ಟಿಕೆಟ್ ಬುಕ್ ಮಾಡಿಲ್ಲ ಅಂತಂದರೆ ಹೋಗಿ ಬುಕ್ ಮಾಡ್ಕೊಳ್ಳಿ. ಫ್ಯಾನ್ ಶೋಗೋಸ್ಕರ ವೆಯ್ಟ್ ಮಾಡ್ತಾ ಇರೋರು ಮತ್ತೆ ಲೇಟ್ ಆದರೆ ಟಿಕೆಟ್ ಸಿಗೋದಿಲ್ಲ, ಹಂಗಾಗುತ್ತೆ. ಆ್ಯಂಡ್ ಟಾಕ್ಸಿಕ್ದು ಈಗ ಎಲ್ಲರಿಗೂ ಚಿಂತೆ ಆಗಿರೋದು. ಈಗ ಜನನಾಯಕನಾಯಿತು, KD ಆಯಿತು, ಟಾಕ್ಸಿಕ್ದು ಹೆಂಗಪ್ಪ ಸಮಾಚಾರ ಅನ್ನೋದೇ ಎಲ್ಲರಿಗೂ ಒಂಥರ ಕಷ್ಟ ಆಗಿರೋದು. ನನ್ನ ಕೇಳಿದ್ರೆ ಈಗ ಜನನಾಯಕನಾಯಿತು, KD ಆಯಿತು, ಎರಡೂ ಸಿನಿಮಾಗಳಲ್ಲಿ ಆಗಿರುವಂಥ ಎಲ್ಲ ಪ್ರಾಬ್ಲಮ್ಗಳು, ತೊಂದರೆಗಳು, ಇದ್ರ ಮಧ್ಯೆ ಟಾಕ್ಸಿಕ್ ಬರಬೇಕಾದ್ರೆ ಟಾಕ್ಸಿಕ್ಗೆ ಕರೆಕ್ಟಾಗಿ ಒಂದು ಫೈನಲೈಸ್ ಅಂತ ಮಾಡಿ ಆ ಟಾಕ್ಸಿಕ್ ಬರೋಷ್ಟ್ರೊಳಗಡೆ ಈ ಥರದ್ದು ಯಾವುದೇ ಪ್ರಾಬ್ಲಮ್ಮು ರಿಪೀಟ್ ಆಗದೇ ಇರೋ ಹಾಗೆ ಪ್ರಿಕಾಷನ್ ತೊಗೊಂಡೇ ಸಿನಿಮಾ ರಿಲೀಸ್ ಮಾಡ್ತಾರೆ ಅಂತ ನಾನು ನಂಬ್ತಾ ಇದ್ದೀನಿ. ನೀವು ಅದನ್ನೇ ನಂಬಿ ಏನೂ ಮಾಡೋಕ್ಕಾಗಲ್ಲ. ಬೈ ಚಾನ್ಸ್ ಏನಾದ್ರು ಪ್ರಾಬ್ಲಮ್ ಆದರೆ ದೇವರಿದ್ದಾನೆ ಅಂತ ಹೇಳ್ಬೋದು ಅಷ್ಟೇ. ಆ್ಯಂಡ್ ಆಲ್ಸೋ ಯಶ್ ಅವರ ಎಫರ್ಟ್ಸ್ ಕಾಣುತ್ತೆ. JJ ಪೇರಿ ಅವ್ರು ಬಂದ್ಬಿಟ್ಟು ಆ್ಯಕ್ಷನ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಸಾಕಷ್ಟು ವಿಷಯ ಇದೆ, ಹೋಗ್ತಾ ಮಾತಾಡೋಣ. ಟ್ರೈಲರ್ ಬರಲಿ ಫಸ್ಟು, ಇನ್ನೇನು ಬಂದೇ ಬಿಡ್ತು. ರಿಲೀಸ್ ಡೇಟ್ ಜಸ್ಟ್ 1 ಮಂತ್ ಇದೆ ಅಷ್ಟೇ. ಮತ್ತೆ ಸಿಗೋಣ, ಕಮೆಂಟ್ ಮಾಡಿ.